ಇದೆ ಅಂತ ಇವತ್ತು ಗೊತ್ತಾ ಅದ್ರ ಬಗ್ಗೆ ಏನಾದ್ರು ಪೇಪರ್ಲೆಲ್ಲ ಬಂದಿತ್ತಲ್ಲಪ್ಪ. ಹೌದಾ? ಅದು ನಾನು ನೋಡಿಲ್ಲ. ಮತ್ತೆ ನಮ್ಮ ಸಾಹೇಬ್ರು ಹೇಳಿದ್ದಾರೆ ಮೀಟಿಂಗ್ ರೂಮ್ ಎಲ್ಲ ಸ್ವಲ್ಪ ಜೋಡ್ಸಪ್ಪ ಅಂದನು, ಅದಕ್ಕೆ ಬಂದಿದ್ದೀನಿ. ಯಾವ್ದ್ರ ಬಗ್ಗೆ? ನಮ್ಮ ಕನ್ನಡದ ಸಮಸ್ಯೆ ಗಟ್ಟಿ ಮಾಡುವಂತ. ಹೌದು, ಅದು ಇದು ಬ್ಯಾನರ್ ಇರ್ಬೇಕಲ್ಲ, ಅದು ನಾನು ಹೊಗೆ ಕೊಟ್ಟಿದ್ದೀನಿ, ಅದು ಬಂದೇ ಇಲ್ಲ. ಏನ್ ಮಾಡೋದು? ಹೋಗ್ಲಿ ಬಂದ್ರೆ ಆ ಕಡೆ ಇದ್ರೆ ಸುಮ್ಮನೆ ಇದ್ಬಿಡು ಅಷ್ಟೇ. ಒಂದು ಕೆಲಸ ಮಾಡ, ಇದೊಂದು ಇದೆ ಪೇಪರ್ ಮೇಲೆ ಬರ್ದಿದ್ದು, ಇದು ಇಟ್ಬಿಡೋಣ. ಸರಿ. ಮತ್ತೆ ನಾವು ಕನ್ನಡ ದೇವತೆ ಫೋಟೋ ಇಟ್ಟಿದ್ದೀವಿ, ಮತ್ತೆ ದೀಪ ಹಚ್ಚ ಸಾಕಲ್ವಾ? ಅಷ್ಟೇ ಸಾಕು ಬಿಡು. ಬೇಗ ರೆಡಿ ಮಾಡೋದಂತೆ, ಸ್ವಲ್ಪ ಎಲ್ಲ ರೆಡಿ ಮಾಡೋಣ. ದೊಡ್ಡವರೆಲ್ಲ ಬರಕ್ ಮುಂಚೆ ಸ್ವಲ್ಪ ರೆಡಿ ಮಾಡೋಣ. ಗಮ್ಮಿತ್ತ ಪರವಾಗಿಲ್ಲ ಪರವಾಗಿಲ್ಲ ಕನ್ನಡ ಮತ್ತೆ ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ರೆಡಿ ಆಗಿದೆ. ದೊಡ್ಡವರು ಬರೋ ಟೈಮ್ ಆಯ್ತು, ನಾವೆಲ್ಲ ಮೊಟ್ಟ ಮೊದಲಿಗೆ ಪಾತ್ರ ಪರಿಚಯ. ಅದರಲ್ಲೂ ಪ್ರಪ್ರಥಮವಾಗಿ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ರಂಗಪ್ಪ ಅವರ ಪಾತ್ರದಲ್ಲಿ ಶ್ರೀ ಮಂಜುನಾಥಯ್ಯ ಅವರು ಬರ್ತಾ ಇದ್ದಾರೆ ನೋಡಿ. ಉಪಾಧ್ಯಕ್ಷರಾಗಿ ಶ್ರೀ ಎಸ್.ಆರ್. ನಾಗರಾಜರವರು, ಕಾರ್ಯದರ್ಶಿಗಳಾಗಿ ಶ್ರೀ ಜಿ. ರಘುಮೂರ್ತಿಯವರು, ಜಂಟಿ ಕಾರ್ಯದರ್ಶಿಯವರಾಗಿ ಶ್ರೀ ಶಿವಣ್ಣ ಅವರು, ಕೋಶಾಧ್ಯಕ್ಷರು ಟ್ರೆಜರರ್ ಆಗಿ ಮೊಹಮ್ಮದ್ ಪೀರ್ ಸಾಹೇಬ್ ಆಗಿ ನಮ್ಮ ಶ್ರೀಕಾಂತ್ ಬನಹಳ್ಳಿಯವರು, ಸದಸ್ಯರಾಗಿ ಶ್ರೀ ರಾಮರಾವ್ ಶಿಂದೆ ಅವರು ಹಾಗೂ ಶ್ರೀ ಮೋಹನ್ ಅವರು, ನಿಮಗೆ ಈಗಾಗಲೇ ಪರಿಚಯವಾಗಿರುವಂತಹ ಕಚೇರಿ ಸಹಾಯಕರು ಶ್ರೀ ರಾಘವನ್ ಸರ್ ಅವರು ಹಾಗೂ ಶ್ರೀ ಡಿ ಎಂ ರಾವ್ ಸರ್ ಅವರು. ಎಲ್ಲ ಪಾತ್ರಗಳಿಗೆ ಪರಿಚಯ ಆಗಿದೆ. ಈಗ ನೋಡೋಣ ಬನ್ನಿ ಮೀಟಿಂಗ್ ಅಲ್ಲಿ ಏನೇನಾಗತ್ತೆ ಅಂತ. ಎಲ್ಲ ರೆಡಿ ಮಾಡಿಸಿದ್ದೇವೆ ಸರ್. ಎಲ್ಲ ಬಂದಾಯ್ತು. ಇನ್ನೇನಾದ್ರೂ ಬೇಕಾದ್ರೆ ಹೇಳಿ. ಸರಿ. ಹಲೋ, ಮೈಕ್ ಟೆಸ್ಟಿಂಗ್. ಹಲೋ ಕರೆಕ್ಟ್ ಆಗಿದೆಯಾ? ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಸರ್. ಹಲೋ, ಮೈಕ್ ಟೆಸ್ಟಿಂಗ್ ಕರೆಕ್ಟ್ ಆಗಿದೆಯಾ? ಓಕೆ. ಇಲ್ಲಿ ಕರ್ನಾಟಕ ಹೋರಾಟ ಸಮಿತಿಯ ಬಂದಿರುವ ನಮ್ಮ ಅಧ್ಯಕ್ಷರಾದ ಇವರು ರಂಗಪ್ಪನವ್ರಿಗೆ, ಉಪಾಧ್ಯಕ್ಷರಾದ ನಾಗರಾಜ್ ಅವರಿಗೆ, ಇಲ್ಲಿ ಸದಸ್ಯರಿಗೂ ಮತ್ತು ಇಲ್ಲಿ ಸೇರಿರುವ ಎಲ್ಲ ಅಭಿಮಾನಿಗಳಿಗೂ ಸ್ವಾಗತ ಸುಸ್ವಾಗತ. ಈಗ ದೇವರ ಪ್ರಾರ್ಥನೆ. ಮೀಟಿಂಗ್ ಶುರು ಮಾಡೋ ಮುಂಚೆ ಏನು ತೊಂದರೆ ಬರಬಾರ್ದಿರೋಂಥ ನಿರ್ವಿಘ್ನವಾಗಿ ನಡೀಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡುವ. ಶಿಂದೆ ಅವರೇ ಬನ್ನಿ. ಯಾವುದೋ ಜ್ಞಾಪಕನೇ ಬರ್ತಾ ಇರೋದಪ್ಪ, ಯಾವ ಹಾಡು ಅಂತ. ಯಾವುದೋ ಒಂದು ಹಾಡಿಯಪ್ಪ, ಕನ್ನಡದಲ್ಲಿ ಇರಲಿ. ಆವ ಕುಲವು ರಂಗ ತಿಳಿಯಲಾಗದು, ಆವ ಕುಲವು ರಂಗ ತಿಳಿಯಲಾಗದು, ಆವ ಕುಲವು. ಏನು ನನ್ನ ಹೆಸರು ಗೊತ್ತಿಲ್ಲ ನಿಮ್ಗೆ? ಎಷ್ಟು ಗೊತ್ತು ನಿಮ್ಗೆ? ರಂಗ ಅಂತ ನನ್ನ ಹೆಸರು ರಂಗಪ್ಪ. ಅವ್ರು ಹೇಳಿದ್ದು ನಿಮ್ಮ ಕುಲದ ಬಗ್ಗೆ ಎಲ್ಲಿ ಮಾತಾಡಿದ್ರು? ಅವ್ರು ಇಲ್ಲ ಸರ್, ಮಾತಾಡಿಲ್ಲ. ಸರಿ, ದೇವರ ಹೆಸರು ಸರ್ ರಂಗ ಅಂತ. ಸರಿ ಮಾಡಿ. ಆವ ಕುಲವು ರಂಗ ತಿಳಿಯಲಾಗದು, ಕಡಲ ಮಗಳ ತಂದನಂತೆ
ಅಡವಿಯೊಳಗೆ ಮಡದಿಯಂತೆ ಕಡಲ ಮಗಳ ತಂದನಂತೆ ಅಡವಿಯೊಳಗೆ ಮಡದಿಯಂತೆ ಒಡವಿಗೆ ತಾನು ಒಡೆಯನಂತೆ ಅಡವಿಗೆ ತಾನು ಒಡೆಯನಂತೆ ಒಡೆಯ ಪಿಡಿದು ಬಿಡಿದನಂತೆ ಆವ ಕುಲವು ತಿಳಿಯಲಾಗದು ರಂಗಾವ ಕುಲವು ತಿಳಿಯಲಾಗದು ವಿದ್ಯೆಯಲ್ಲಿ ಪ್ರೌಢನಂತೆ ಯುದ್ಧದಲ್ಲಿ ಶೂರನಂತೆ ವಿದ್ಯೆಯಲ್ಲಿ ಪ್ರೌಢನಂತೆ ಯುದ್ಧದಲ್ಲಿ ಶೂರನಂತೆ ಮುದ್ದು ಪುರಂದರ ವಿಠಲನಂತೆ ಮುದ್ದು ಪುರಂದರ ವಿಠಲನಂತೆ ಬೇಲೂರ ಚೆನ್ನಿಗನಂತೆ ಆವ ಕುಲವು ರಂಗ ತಿಳಿಯಲಾಗದು. ಧನ್ಯವಾದ ಅವರಿಗೆ. ದೇವರ ಪ್ರಾರ್ಥನೆ ಆಯಿತು. ಈಗ ನಮ್ಮ ಸಮಿತಿಯ ಉಪಾಧ್ಯಕ್ಷರಾದ ನಾಗರಾಜ್ ಅವರು ಮಾತಾಡಬೇಕಂತ ಬೇಡಿಕೊಳ್ಳಿ. ಸರಿ. ಮಾನ್ಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಜಂಟಿ ಕಾರ್ಯದರ್ಶಿಗಳೇ, ಟ್ರೆಜರರ್ ಸಾಹೇಬರೇ, ಸದಸ್ಯರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ. ಇವತ್ತು ನಾವು ಇಲ್ಲಿ ಯಾವ್ದಕ್ಕೆ ಸೇರಿದ್ದೀವಿ ಅಂದರೆ ಒಂದು ದೊಡ್ಡ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಕ್ಕೆ. ಅದೇನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಎಕ್ಕುಟ್ಟೋಗಿದೆ. ಇಟ್ ಈಸ್ ವೆರಿ ಬ್ಯಾಡ್ ಶೇಪ್. ಇಟ್ ಇಸ್ ವೆರಿ ಬ್ಯಾಡ್ ಶೇಪ್. ನನಗಂತೂ ಭಾಳ ಪ್ರಾಬ್ಲಮ್ ಆಗೋಗಿದೆ. ಈಗ ಕರ್ನಾಟಕದಲ್ಲಿ ಪ್ಯೂರ್ ಕನ್ನಡ ಯಾರೂ ಮಾತಾಡೋರೇ ಇಲ್ಲ. ಎಲ್ಲರೂ ಕನ್ನಡಕ್ಕೆ ಇಂಗ್ಲೀಷು, ಮಲಯಾಳಮು, ತಮಿಳು, ತೆಲುಗು, ಹಿಂದಿ ಎಲ್ಲ ಸೇರಿಸ್ಬಿಟ್ಟು ಒಳ್ಳೆ ಬೇಲ್ಪುರಿ ಥರ ಮಾತಾಡ್ತಾ ಇದ್ದಾರೆ. ಇದಕ್ಕೇನು ಮಾಡಬೇಕು? ಭಾಳ ನೋಬಡಿ ಕ್ಯಾನ್ ಸ್ಪೀಕ್ ಈವನ್ ಎ ಸಿಂಗಲ್ ಸೆಂಟೆನ್ಸ್ ಪ್ಯೂರ್ಲಿ. ಇದಕ್ಕೆ ಇದು ಬಹಳ ಶೋಚನೀಯವಾದ ಸಂಗತಿ. ಇದಕ್ಕೆ ನಮ್ಮಂತೂ ಬಹಳ ಬೇಜಾರಾಗೋಗಿದೆ. ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ. ನೋ ಪೀಸ್ ಆಫ್ ಮೈಂಡ್. ನಮ್ಮ ಕರ್ನಾಟಕ ಹೋರಾಟ ಸಮಿತಿ ಇದಕ್ಕೇನಾದರೂ ಮಾಡಲೇಬೇಕು. ಇದನ್ನು ನಾವು ಸರಿಪಡಿಸಲೇಬೇಕು. ಈಗ ನಾವೆಲ್ಲ ಸೇರೋದು ಈ ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕ್ಬೇಕು. ಆ ಸೊಲ್ಯೂಷನ್ ಹುಡುಕ್ಬೇಕು. ಅದೇ ನಮ್ಮ ಗೋಲ್. ಏನಾಗಿರಬೇಕು? ಈ ಗೋಲ್ ರೀಚ್ ಆಗೋ ತನಕ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ. ಇದನ್ನ ನಾವು ಆದಷ್ಟು ಬೇಗ. ಗೋಲ್ ಅಂದ್ರೆ ಏನು? ಗೋಲ್ ಅಂದ್ರೆ ಡಿಕ್ಷನರಿ ನೋಡಿ ಗೊತ್ತಾಗುತ್ತೆ. ಇಂಗ್ಲಿಷಲ್ಲೇ ಮಾತಾಡ್ತಾ ಇದ್ದೀರಲ್ಲ? ಇಲ್ಲ, ನಾನು ಕನ್ನಡ ಇಂಗ್ಲಿಷ್ ಸೇರಿಸ್ಬಿಟ್ಟು ಬಂದಿದ್ದೀನಿ. ಓಕೆ. ನಿಮ್ಮ ಅನಿಸಿಕೆಗಳನ್ನ ನಾವು ಉತ್ತರ ಕೊಡ್ತೀವಿ. ಆಮೇಲೆ ಈಗ ನಿಜವಾಗ್ಲೂ ನಾವೆಲ್ಲ ಹುಡುಕಬೇಕು ಅದನ್ನು ಪರಿಹಾರ. ಅದಕ್ಕೆ ನಾವೆಲ್ಲ ಸೇರೋದಿಲ್ಲಿ. ಈಗ ನಮ್ಮ ಅಧ್ಯಕ್ಷರಾದ ಮಾನ್ಯ ಶ್ರೀ ರಂಗಪ್ಪ ಅವ್ರನ್ನ ಅವ್ರ ಭಾಷಣದಲ್ಲಿ ಇದಕ್ಕೆ ಒಂದು ಪರಿಹಾರ ಏನು, ಸೊಲ್ಯೂಷನ್ ಏನು ಅಂತ ಅವ್ರು ಹೇಳಬೇಕು ಅಂತ ಹೇಳಿ ಅವ್ರನ್ನ ಪ್ರಾರ್ಥಿಸಿಕೊಳ್ತೇನೆ, ವಿನಂತಿಸಿಕೊಳ್ತೇನೆ. ಐ ರಿಕ್ವೆಸ್ಟ್ ಅಧ್ಯಕ್ಷ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರೆ, ಇದು ಶಾಲೆ ಸಂತೋಷ ವಿಷಯ. ಏನಪ್ಪ ಅಂದ್ರೆ ನಾವಿಲ್ಲಿ ನಮ್ಮ ಕನ್ನಡ ಗೊತ್ತಿರೋ ಹಾಗೆ ಕನ್ನಡ ಭಾಷೆ ನಶಿಸಿ ಹೋಗ್ತಾ ಇದ್ದೀವಿ. ಅದಕ್ಕೆ ಅದನ್ನ ಉದ್ಧಾರ ಮಾಡ್ಬೇಕು ಅಂತೇಳಿ ನಾವೆಲ್ಲ ಒಂದು ಗಟ್ಟಿಯಾದ ನಿರ್ಧಾರ ತೆಗೆದುಕೊಳ್ಳೋದಕ್ಕೋಸ್ಕರ ನಾವೀಗ ಮೀಟಿಂಗ್ ಕಂಡಕ್ಟ್ ಮಾಡಿದ್ದೇವೆ, ಸೇರಿದ್ದೇವೆ.
ನಾನೆಂತ ಕನ್ನಡ ಪ್ರೇಮಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಆದ್ರೆ ನನ್ನ ಪ್ರೀತಿ ಇದ್ರ ಬಗ್ಗೆ, ಕನ್ನಡದ ಅಭಿಮಾನದ ಬಗ್ಗೆ ನಿಮ್ಗೆ ಅನುಮಾನವೇ ಬೇಡ. ಆದ್ರೆ ನಾವೇನ್ ಮಾಡ್ಬೇಕು, ಯಾರ ಸಪೋರ್ಟು ಸಿಗ್ತದೆ, ಸಂತೋಷನ ಯಾರು ಕೂಡಿಸ್ಕೊಡ್ತಾ ಇಲ್ಲ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂದ್ರೆ ಗೌರ್ಮೆಂಟ್ ಕಡೆಯಿಂದಲೂ ಏನು ಸಪೋರ್ಟ್ ಸಿಗಲ್ಲ, ಜನಗಳಿಂದಲೂ ಏನು ಸಪೋರ್ಟ್ ಸಿಗಲ್ಲ. ಗೌರ್ಮೆಂಟ್ ಅಂತ ಕ್ಯೂಡ್ ಆಗೋಗ್ಬಿಟ್ಟದ. ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ, 78 ವರ್ಷ ಆಯ್ತು. ಆದ್ರೆ ನಮ್ಮ 78 ವರ್ಷ ಆದ್ರೂ ನಾವಿನ್ನೂ ಇಂಗ್ಲಿಷ್ ಗುಲಾಮಗಿರಿ ಬಿಟ್ಟಿಲ್ಲ. ಯಾಕೆ ಹಿಂಗಾಗೈತಿ? ಇದೇ ಅದೊಂದು ಇಂಗ್ಲಿಷ್ ಭಾಷೆನಾ? ಅದ್ರಾಗ ಏನೈತಿ ಹೇಳೋಕೆಂತ ಏನೇನಿಲ್ಲ. ತೆಲುಗು, ತಮಿಳು, ತೆಲುಗು, ಮಲಯಾಳಿ ಎಲ್ಲ ಸೇರ್ಕೊಂಡು ಚಿತ್ರಾನ್ನ ಆಗೋಗೈತೆ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕನ್ನಡ ಭಾಷೆ ಪುಸ್ ಆಗಿರೋದನ್ನ ಸರಿ ಮಾಡ್ಕೊಳಕ್ಕೋಸ್ಕರ ಒಂದು ನಿರ್ಧಾರ ಮಾಡ್ಬೇಕು. ಅದನ್ನ ಉದ್ಧಾರ ಹೆಂಗ್ ಮಾಡ್ಬೇಕು ಅಂತ ಹೇಳಿ ನಾವು ಈ ದಿನ ನಿರ್ಧಾರ ಮಾಡಿ ದಿಶೆ ತಗೋಬೇಕು. ದಿಶೆ ತಗೋಬೇಕು. ಅದ್ ತಿಳ್ಕೊಳ್ಳಕ್ಕೆ ನಾನು ಉಪಾಧ್ಯಕ್ಷ ಸೇರಿ ಒಂದು ಮೀಟಿಂಗ್ ಮಾಡ್ಕೊಂಡು ನಿರ್ಧಾರ ಮಾಡ್ಕೊಂಡಿದ್ದೇವೆ. ಏನಪ್ಪಾ ಅಂದ್ರೆ ನಾವು ಅವರು ಒಟ್ಟಿಗೆ ಕೂಡಿ ಕನ್ನಡ ಉದ್ಧಾರ ಆಗೋಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಫಸ್ಟ್ ನಮ್ಮ ದೇಶದಲ್ಲಿ ಡೆಲ್ಲಿ, ಬಾಂಬೆ, ಅದರ್ ಪ್ರದೇಶಗಳಿಗೆ ಸುತ್ತಾಡ್ಕೊಂಡು ಬಂದು ಮತ್ತೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಅದನ್ನ ಚಾಲೂ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಆಮೇಲೆ ತಮಿಳ್ನಾಡು ಮತ್ತೆ ಬೇರೆ ಪ್ರದೇಶಗಳು ಸುತ್ತಿ ಮೇಲೆ ಬರೀ ನಮ್ಮ ದೇಶದಲ್ಲ, ಹೊರಗೆ ದೇಶ ಆದ ಇಂಗ್ಲೆಂಡು, ಅಮೇರಿಕಾ ಎಲ್ಲ ಸುತ್ಕೊಂಬಂದು ಅವ್ರ ಭಾಷೆ ಹೆಂಗ್ ಇಂಪ್ರೂವ್ ಮಾಡ್ಯಾರ ಅಂತ ತಿಳ್ಕೊಳಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಅದಕ್ಕೆ ನೀವು ಮಾಡ್ಬೇಕಾದ ಏನು ಇಲ್ಲ, ನಿಮ್ ಒಪ್ಪಿಗೆ ಕೊಡೋದು ಅಷ್ಟೇ ಇದು. ನಾವು ಹೋದಾಗ ಅಲ್ಲಿ ಏನಾಗ್ತೈತಿ ಹೆಂಗೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ನಿಮ್ ಸಜೆಷನ್ ಕೊಡ್ಬೋದು. ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ನೀವೆಲ್ಲ ಬರ್ಬೇಕು. ಇದಕ್ಕೆ ನಿಮ್ ಕೈ ಎತ್ತಿ ನೀವು ಒಪ್ಪಿಗೆ ಕೊಟ್ರೆ ಸಾಕು. ಏನಂತೀರಿ? ಎಲ್ಲರೂ ಒಪ್ಪಿಗೆ ಕೊಡಿ, ಎಲ್ಲರೂ ಒಪ್ಪಿಗೆ ಕೊಡಿ. ಮಹಾನ್ ಭಾವ್ರೆ, ನಾವು ಅನ್ಕೊಂಡಷ್ಟು ಕನ್ನಡ ಕೆಟ್ಟೋಗಿಲ್ಲ, ಚೆನ್ನಾಗೇ ಇದೆ. ಈಗಿನ ಕಾಲದಲ್ಲಿ ಕನ್ನಡಕ್ಕೆ ತುಂಬಾ ಬೆಲೆ ಕೊಡ್ತಿದ್ದಾರೆ ಎಲ್ಲರೂ. ಈಗ ನಮ್ಮ ಕಾಂತಾರ ಚಿತ್ರ ನೋಡಿ, ನಮ್ಮ ಕರ್ನಾಟಕದಲ್ಲದೆ ದೇಶಾದ್ಯಂತ ಮತ್ತು ವಿದೇಶಗಳಲ್ಲಿ ಗಂಭೀರವಾಗಿ ಓಡ್ತಾ ಇದೆ. ಲಾಸ್ಟ್ ವರ್ಗೂ ಹೌಸ್ಫುಲ್ ಆಗ್ತಾ ಇದೆ. ಎಷ್ಟೊಂದು ಪ್ರತಿಭೆಗಳು, ಪುರಸ್ಕಾರಗಳು ಬರ್ತಾನೆ ಇದೆ. ಈಗ ನಾವು ಕನ್ನಡಕ್ಕೆ ಅಷ್ಟೇನು ಈಗ ಮಾಡ್ಬೇಕಾದಿಲ್ಲ. ನಮ್ದು ಯಾವತ್ತಿದ್ದು ಸವಿ ಕನ್ನಡ, ನುಡಿ ಕನ್ನಡ, ಚಂದ ಕನ್ನಡ. ನಾವು ಏನೇನೋ ಮಾತಾಡ್ತಾನೆ. ನಾವು ಕನ್ನಡ ಬೇಡ, ಅವೆಲ್ಲ ಒಟ್ಟಿಗೆ ಇರಲ್ಲ, ಎಲ್ಲ ಒಗ್ಗಟ್ಟಾಗಿರ್ಬೇಕು. ನಾವು ಯಾಕೆ ಸೇರಿರೋದಿಲ್ಲ? ಕನ್ನಡ ತಾಯಿ ಸೇವೆ ಮಾಡೋದಕ್ಕೆ, ಕನ್ನಡ ಉದ್ಧಾರ ಮಾಡೋದಕ್ಕೆ. ಓಕೆ, ಎಲ್ಲರೂ ಕನ್ನಡದಲ್ಲೇ ವ್ಯವಹರಿಸಬೇಕು. ಓಕೆ, ನಮ್ಮ ಸೌಕರ್ಯ ಎಲ್ಲ ಬೇಕು ಇದಕ್ಕೋಸ್ಕರ. ಸರಿ ಆಯ್ತಪ್ಪ. ನಿಂಗೆ ಯಾಕಪ್ಪ ಎಲ್ಲ ಉಸಾದ್ರಿ, ಸುಂದಿರು. ಸರಿ ಆಯ್ತು ಬಿಡಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಎಲ್ರು ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ನಮ್ದು ಇಷ್ಟು ಒಪ್ಪಿಗೆ ಇದೆ. ಮುಂದಿನ ಸ್ಟೆಪ್ ಸರಿ, ಈಗ ಮುಂದಿನ ಸ್ಟೆಪ್ ಏನು ಅಂತ ಡೈರೆಕ್ಷನ್ ಮಾಡ್ಬೇಕಪ್ಪ. ನಮ್ಮ ಅಧ್ಯಕ್ಷ ಸಾಹೇಬ್ರು ಹೇಳಿದ್ರಲ್ಲ, ಅವರು ಹೊರಗಡೆ ದೇಶಕ್ಕೆ ಹೋಗಿ ಅಲ್ಲೆಲ್ಲ ಈ ವಿಷಯದಲ್ಲಿ ರಿಸರ್ಚ್ ಮಾಡ್ಕೊಂಡ್ ಬರ್ತಾರೆ. ಏನಪ್ಪ ಅಂದ್ರೆ ತಮಿಳ್ನಾಡಲ್ಲಿ ಬರೀ ತಮಿಳಾಗು, ಹಾಗೆ ಡೆಲ್ಲಿ ಸುತ್ತಮುತ್ತ ಬರೀ ಹಿಂದಿನೂ, ಹಾಗೆ ಹೊರದೇಶದಲ್ಲಿ ಜಪಾನಲ್ಲಿ ಬರೀ ಜಪನೀಸ್ ಲ್ಯಾಂಗ್ವೇಜು, ರಷ್ಯನ್ ಲ್ಯಾಂಗ್ವೇಜು. ಯಾಕೆ ನಮ್ಮ ಕನ್ನಡದಲ್ಲಿ ಕನ್ನಡ ಇಲ್ಲ, ರಿಸರ್ಚ್ ಮಾಡ್ಕೊಂಡು ಬರ್ತಾರೆ. ಓಕೆ, ಅದನ್ನ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ಭಾಷೆನ ಉಳಿಸಿ ಬೆಳೆಸಬೇಕು ಅಂತ ಅದನ್ನ ವಿಷಯ ಮಾಡಿ ಆಮೇಲೆ ವಾಪಸ್ ಬರ್ತಾರೆ. ಬಂದು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದು, ಅದೇ ನೆಕ್ಸ್ಟ್ ಕೆಲಸ. ಥ್ಯಾಂಕ್ ಯು. ಸರಿ, ಮೀಟಿಂಗ್ ಮುಗಿಸೋ ಟೈಮ್ ಆಯ್ತು. ಮುಗಿಸೋಣಪ್ಪ. ಮೀಟಿಂಗ್ ಮುಗಿಸೋಕೆ ಮುಂಚೆ ನಮ್ಮ
ದಶ ಸಾಹೇಬರು ವಂದನಾರ್ಪಣೆ ಹೇಳ್ತಾರೆ. ಅದೇ ವೋಟ್ ಆಫ್ ಥ್ಯಾಂಕ್ಸ್. ಸಲಾಮ್ ಅಲೈಕುಮ್. ಹಾಜರಿರೋ ಎಲ್ಲ ಮೆಹರ್ಬಾನೋ ಕನಗಾನೋ ಎಲ್ಲರಿಗೂ ನಮ್ದು ಇವತ್ತು ತಾವಿಲ್ಲಿ ಬಂದು ಈ ಮೀಟಿಂಗ್ಗೆ ಚಾಂದ್ ಹಾಕ್ಬಿಟ್ಟಿವಿ. ನಿಮ್ದು ಎಲ್ಲರಿಗೂ ಶುಕ್ರಿಯಾ ಶುಕ್ರಿಯಾ. ನಮ್ದು ಖಯಾಲ್ ಮೇ ನಾವು ಕನ್ನಡ ಮಾತಾಡ್ತೀವಿ, ಕನ್ನಡ ಬರಿತೀವಿ, ಓದ್ತೀವಿ, ಕಲಿಸ್ತೀವಿ, ಬೆಳೆಸ್ತೀವಿ. ಇದಕ್ಕೆ ತಮ್ಮದು ಎಲ್ಲ ಹಾಕಿ ಜೋಡಿಸಿ ಮದದ್ ಮಾಡ್ತಾ ಇದ್ದೀರಾ. ತಮ್ಮದು ಎಲ್ಲರಿಗೂ ಧನ್ಯವಾದ, ಶುಕ್ರಿಯಾ. ಮತ್ತೆ ನಮ್ಮ ಅಧ್ಯಕ್ಷ ಸಾಹೇಬ್ರಿಗೂ ಮತ್ತು ಛೋಟಾ ಅಧ್ಯಕ್ಷ ಸಾಹೇಬ್ರಿಗೂ ಧನ್ಯವಾದ, ಶುಕ್ರಿಯಾ, ಸಲಾಮ್. ಈಗ ಮೀಟಿಂಗ್ ಮುಗಿತಾ ಬಂದು ಎಲ್ಲರಲ್ಲೂ ಸವಿನಯ ವಿನಂತಿ. ಐಟಿ ಅರೇಂಜ್ಮೆಂಟ್ ಆಗಿದೆ, ರಿಫ್ರೆಶ್ಮೆಂಟ್ ರೂಮ್ ನಲ್ಲಿ ಇಟ್ಟಿದ್ದೇವೆ. ಎಲ್ಲರೂ ದಯಮಾಡಿ ಸ್ವೀಕರಿಸಬೇಕಂತ ಧನ್ಯವಾದಗಳು. ಐಟಿಯಲ್ಲಿ ಏನೇನಿದೆಯಪ್ಪ? ಬಿಸಿಬೇಳೆ ಭಾತು, ಚಿಪ್ಸು, ಮತ್ತೆ ಮೈಸೂರು ಬಜ್ಜಿ, ಮಂಗಳೂರು ಬಜ್ಜಿ ಮತ್ತು ವಡೆನೂ ಇರುತ್ತೆ. ಕರದೆಣ್ಣೆ ವಾಸನೆ ಬರ್ತಾ ಇದೆ. ಮೈಸೂರು ಫ್ಯಾಕ್ಟ್ರಿ ತಗೊಂಡು ಹೋದಂಗೆ ಇತ್ತು, ನೋಡಿದ್ವಿ. ಎಲ್ಲರೂ ಹೊರಡಾಗ ನಡೀತಿದೆ. ಏನೇ ಇತ್ತು ನೋಡಿ. ಭಾರತ್ ಮಾತಾ ಕಿ ಜೈ. ಸವಿ ಕನ್ನಡ. ಜೈ ಕನ್ನಡ ಹೋರಾಟ ಸಮಿತಿ ಕೂಡ ಹೇಳ್ಬೇಕು. ಕನ್ನಡ ಹೋರಾಟ